ನಾವೆಲ್ಲ BJP ಕಾರ್ಯಕರ್ತರು ಅನ್ನೋದು ಸಂದೇಶ ಕಳಿಸಿದ ನಂತರ ಎಷ್ಟು ಲೀಡ್ ಕೊಟ್ಟಿವ್ರಿ ಇಲ್ಲಿ? 21,000 ಲೀಡ್ ಕೊಟ್ಟಿವಿ. ಅದೇನಾರ ಶ್ರೇಯಸ್ ಇರ್ಬೇಕಾದ್ರೆ ರೊಕ್ಕ ರೂಪಾಯಿ ಏನು ಆಶೆ ಇಲ್ಲದ ನಮ್ಮ BJP ಕಾರ್ಯಕರ್ತರು ನಿಷ್ಠಾವಂತಾಗಿ ಹಗಲು ರಾತ್ರಿ ದುಡಿದು ಪ್ರತಿಫಲ ಅದು. ಅದಕ್ಕೆ ಈ ಏನು ನಾವು ಸಂಘಟನೆ ಮಾಡತ್ತೀವೋ ಇದನ್ನೇನೆಲ್ಲ ಮಾಡತ್ತೀವಿ, ಒಂದು ಫೌಂಡೇಶನ್ ಗಟ್ಟಿ ಮಾಡೋ ಗುರು ಅಂತ ಮುಂದೆ ಎಲ್ಲ ಚುನಾವಣೆಗಳು ಬರುವಂಥ ತಾಲೂಕ್ ಪಂಚಾಯತ್ ಇರ್ಬೋದು, ZP ಇರ್ಬೋದು, ನಿಮ್ಮ ಪಂಚಾಯತ್ ಇಲೆಕ್ಷನ್ ಇರ್ಬೋದು, ಮುಂದೆ ಇಲ್ಲಿ ಮುನ್ಸಿಪಾಲ್ಟಿ ಎಲೆಕ್ಷನ್ ಇರ್ಬೋದು, ಇದೆಲ್ಲದಕ್ಕೂ ಏನಾದರೂ ಬೇಕಾದ್ರೆ ಒಂದು ಸಂಘಟನೆ ಬೇಕು. ಸಂಘಟನೆ ಹೆಂಗೆ ಮಾಡಿದ್ರೆ ಬರೋಬ್ಬರ ಆಕತಿ, ಸಂಘಟನೆಯಿಂದ ಏನು ಸಾಧಿಸ್ಬೋದು ಅನ್ನೋದನ್ನ ಇವತ್ತಿಂದ ಒಂದು ಕಾರ್ಯಕ್ರಮ. बोलो भारत माता की जय. ಅವರ ಕೆಲಸ ಏನ, ಇದು ಯಾಕೆ ಮಾಡಿದ್ದಾರೆ ಮತ್ತು ಇದು ಮಾಡಿದ್ರಿಂದ ಬಿಹಾರದಲ್ಲಿ NDA ಸರ್ಕಾರ 202 ಸೀಟುಗಳನ್ನು ಆರಿಸಿ ಬಂದು ಸರ್ಕಾರ ಮಾಡಿದೆ. ಅಂದರೆ ನಾವು ಮೊದಲ ಬೂತ್ ಅಧ್ಯಕ್ಷರನ್ನು ಮಾಡ್ತಿದ್ವಿ, ಈಗೂ ಮಾಡ್ತೀವಿ. ಈಗ ಮೊದಲ ನಾವೇನು ಯಾವುದೇ ಚುನಾವಣೆ, ಪಂಚಾಯಿತಿ ಆಗಲಿ, ತಾಲೂಕ್ ಪಂಚಾಯತ್ ಆಗಲಿ, MLA ಆಗಲಿ, MP ಆಗಲಿ, ಆ ಬೂತಿನ ಹಿರಿಯರು ಚುನಾವಣೆ ವೋಟಿಂಗ್ ಆದ ಬಳಿಕ ಸಂಜೆ ಮುಂದೆ 5 ರಿಂದ 6 ಗಂಟೆಗೆ ಕುಂತ ನಮ್ಮ ಬೂತ್ನ್ಯಾಗ BJP ಇಷ್ಟ, ಕಾಂಗ್ರೆಸ್ ಇಷ್ಟ, JDS ಇಷ್ಟ ಅಂತೇಳಿ ಲಿಸ್ಟ್ ತೆಗಿತೀರಿ. ಆ ಲಿಸ್ಟ್ ತೆಗೆದ್ರೆ ಭಾಳ 10 ರಿಂದ 20 ವೋಟ್ ಡಿಫ್ರೆನ್ಸ್ ಆಗ್ತಿತ್ತು. ಅಂದರೆ ಅವ್ರೇನು ಹಿರಿಯರು ಲೆಕ್ಕ ಮಾಡ್ತಾರೆ, ಇಲ್ಲೆಲ್ಲ ಕುಂತಾರೆ. ಈಗೇನು BL2 ಅದಾರಲ್ಲ, ಇವರು ಚೆಂದಾಗಿ ಇದು ಮಾಡಿದ್ರೆ ಅವ್ರು 10 ವರ್ಷದಾಗ ಡಿಫ್ರೆನ್ಸ್ ಆಗಿಲ್ಲ, ಕರೆಕ್ಟ್ 100% ರಿಸಲ್ಟ್ ಕೊಡ್ತಾವೆ. ಅಂದರೆ ಎಷ್ಟು ಬೀಳ್ತಾವು, ಏನು, ಯಾವ ನಮ್ಮ ಅಲ್ಲ, ಯಾವ ಊರು ಬಿಟ್ಟು ಇಲ್ಲ. ಅಂದರೆ ವೋಟಿಂಗ್ ಆದ ಬಳಿಕನೇ ನೀವು ಚುನಾವಣೆ ರಿಸಲ್ಟನ್ನು ನಿಮ್ಮ ಕಡೆಯಿಂದನೇ ಅನೌನ್ಸ್ ಮಾಡ್ಬೋದು. ಆ ಒಂದು ಜವಾಬ್ದಾರಿಯುತ ಕೆಲಸ ಇದದ. ಮತ್ತು ಏನೊಂದು ಸರ್ಕಾರದವರು ಒಬ್ಬರು ಟೀಚರ್ನ BL2 ಆಗಿ ನೇಮಕ ಮಾಡ್ತಾರೆ. ನೀವು ಅವರು ಹೊಂದಾಣಿಕೆ ಮಾಡಿಕೊಂಡೆ ಅಂದರೆ ನೀವು ಇಂಥ ಮನೆಯಾಗ ಇಂಥ ಹೋಟಿದ ಊರಾಗಿಲ್ಲ ಅಥವಾ ತೀರ್ಕೊಂಡೈತಿ ಅಥವಾ ಇದಾಗಿದೆ ಅಂತೇಳಿ ನೀವು ರಿಪೋರ್ಟ್ ಕೊಟ್ಟರೆ ಆ ಸರ್ಕಾರಿ ಆಫೀಸರ ನಿಮ್ಮ ಮಾತು ಕೇಳಲೇಬೇಕು. ಯಾಕಂದ್ರೆ ಈಗ ನಿಮ್ಮದು BL2 ಲಿಸ್ಟ್ ತಹಸೀಲ್ದಾರ್ ಆಫೀಸ್ಗೆ ಹೋಗ್ತದೆ, ತಹಸೀಲ್ದಾರ್ ಆಫೀಸಿಂದ ಇಲೆಕ್ಷನ್ ಕಮಿಷನರ್ಗೆ ಹೋಗ್ತದೆ. ಅಂದರೆ ನೀವು ಆಥರೈಸ್ಡ್, ಅದ್ರೇನ ನೀವು ಸರ್ಕಾರಿ ನೌಕರಿ ಅಲ್ಲ, ಪಕ್ಷದಿಂದ ನಿಮ್ಮನ್ನ ಈ ನೇಮಕ ಮಾಡಿರ್ತೀವಿ. ಅಂದರೆ ಆ ಟೀಚರ್ಗೆ ಎಷ್ಟು ಅಧಿಕಾರ, ಯಾಕಂದ್ರೆ ಅವರು ನಿಮ್ಮಂಗೆ ಇಂಟ್ರೆಸ್ಟ್ ತೊಗೊಂಡು ಮನೆ ಅಡ್ಡಾಡಿಗೆ ಲೆಕ್ಕ ಮಾಡೋದು ಭಾಳ ಕಡಿಮೆ. ನಿಮಗೇನಿರ್ತೈತೆ, ಒಂದು ಓಣೆಯಾಗಿಂದು ಬಾಜು ಓಣೆಯಾಗಿಂದು ಏನೇನೈತೆ ಅನ್ನೋದು ನಿಮಗೆ ಕುಂತಲ್ಲೇ ಗೊತ್ತಾಗ್ತದೆ, ಅಥವಾ ಹೋಟೆಲ್ ಲಿಸ್ಟ್ ನೋಡ್ರೆ ನಿಮ್ಗೆ ಗೊತ್ತಾಗ್ತದೆ. ಅಂದರೆ ಆ ಟೀಚರ್ಗೆ ಎಷ್ಟು ಪವರ್ ಇರ್ತೈತಿ ಅಷ್ಟು ಪವರ್ ನಿಮಗೂ ಅದ. ಅಥವಾ ಅವ್ರು ನಿಮ್ಮ ಮಾತು ಕೇಳಿಲ್ಲ, ಅಥವಾ ನೀವು ಹೇಳಿದ ಹೆಸರು ಅದನ್ನು ಪರಿಶೀಲನೆ ಮಾಡಲಿಲ್ಲ, ಅದನ್ನು ನಾವು ಮತ್ತೆ ಜಿಲ್ಲಾಕ್ಕೆ ಹೋಗ್ಬೋದು, ಜಿಲ್ಲಾದಿಂದ ಬೆಂಗಳೂರಿಗೆ ಹೋಗ್ಬೋದು. ಹೀಗೆ ನಾವು ಮೇಲೆ ನಮ್ಮ ಪಕ್ಷದಿಂದನೇ ನಾವು ಅದನ್ನು ಕಂಪ್ಲೇಂಟ್ ಮಾಡ್ಬೋದು. ನೀವು ಬೂತ್ ನಂಬರ್ ಹಾಕಿ ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟ್ ಮಾಡುವಂಥ ಮತ್ತು ಆ ವೋಟರ್ನ ತೆಗೆಸುವಂಥ ಕೆಲಸ, ಆ ಅಧಿಕಾರ ನಿಮ್ಮ ಕಡೆ ಅದ. ಅಂದರೆ ನೀವು ನಮ್ಮ ಮೇಲಿನ ಇದಕ್ಕೆ ತಿಳಿಸಿದಂದ್ರೆ ಅದನ್ನು ಆ್ಯಕ್ಷನ್ ತೊಗೊಳ್ಳುವಂಥ ಏನೊಂದು ಕೆಲಸದ ಅದನ್ನು
ತಾವು ಮಾಡ್ಬೋದು. ಆಮೇಲೆ ಇದನ್ನ ಮುಂದೆ ಇವತ್ತು ನಿಧನರಾದರೂ ಕೂಡ ಅವ್ರ ಓಟ್ ಡಿಲೀಟ್ ಆಗಿರೋದಿಲ್ಲ, ಇವ್ರು ಮಾಡಾಕ ಹೋಗಿರೋದಿಲ್ಲ, ಡಿಲೀಟ್ ಆಗಿರೋದಿಲ್ಲ. ಮುಂದೆ ಸತ್ತವ್ರ ಹೆಸರಲ್ಲೇ ಓಟ್ ಹಾಕೋದು ನಾವು ನೀವೆಲ್ಲ ನೋಡಿದೀವಿ. ಮತ್ತು ನಾವು ಬಂದು ಹೇಳ್ತಿರ್ತು ನಮ್ಮೊಬ್ರು ಯಾರು ಹಾಕಿರ ಅವ್ನ ಓಟ್ ನಾನು ಹಾಕಿ ಬಂದು ನೋಡಂತ ಹೀಗಿರೋದು. ಅಂದ್ರೆ ಈ ವೋಟರ್ ಲಿಸ್ಟ್ ಪೂರಾ ಸ್ವಚ್ಛ ಮಾಡ್ಬೇಕಂತೇಳಿ ಇವತ್ತು ಚುನಾವಣಾ ಆಯೋಗ ನಿರ್ಧಾರ ಮಾಡಿತ್ತು. ಆ ಚುನಾವಣಾ ಆಯೋಗ ಜೊತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಿಲ್ಬೇಕಾಯ್ತು. ಬಿಹಾರದೊಳಗೆ 47 ಲಕ್ಷ ವೋಟರ್ಸ್ ಕಡಿಮೆ ಆದ್ರು. 47 ಲಕ್ಷ ಏನಾಗಿತ್ತು ಅಂದ್ರೆ ಇವತ್ತೆಲ್ಲ ಒಬ್ಬೊಬ್ಬರು ಓಟ್ 3 ಬೂತ್ನಾಗ 3 ಕಡೆ ಓಟ್. ಅಂದ್ರೆ ಒಂದು ಪರಿಷ್ಕರಣೆ ಆತಂದ್ರೆ ಒಂದು ಕಡೆ ಅವ ಎಲ್ಲಿ ಉಳಿಸ್ಕೋತಾನೋ, ಒಂದು ಕಡೆ ಅವನ ಮತ ಉಳಿಸ್ಕೋಲ್ಲ. ಅವ ಏನು ಬೈಲೊಂಗಲ್ದಾಗ ಉಳಿಸ್ಕೋತಾನೋ, ಏನು ಹೊಸೂರಾಗ ಉಳಿಸ್ಕೋತಾನೋ, ಏನು ಬೆಳಗಾವದಾಗ ಉಳಿಸ್ಕೋತಾನೋ, ಒಂದು ಕಡೆ ಅವ ಮತದಾನ ಹಾಕಿ. ಆದ್ರೆ ಇತ್ತೀಚಿನ ದಿನದೊಳಗೆ 50 ವರ್ಷ ಕಾಂಗ್ರೆಸ್ ಈ ದೇಶದಾಗ ಆಡಳಿತ ಮಾಡಿತ್ತು. ಮತ ಕಳ್ಳತನದಿಂದ 50 ವರ್ಷ ಆಡಳಿತವನ್ನು ನಡೆಸಿದ ಕೀರ್ತಿ ಇವತ್ತು ಕಾಂಗ್ರೆಸ್ ಅದ. ಮತ ಚೋರಿ ಮಾಡಿದ್ದು ಯಾವ್ದಾದ್ರು ಪಕ್ಷ ಇದ್ರೆ ಅದು ಕಾಂಗ್ರೆಸ್. ಇವತ್ತು ಹೋಟೆಲ್ ಲಿಸ್ಟನ್ನು ಸ್ವಚ್ಛ ಮಾಡಲಿಕ್ಕೆ ಕಾರಣಕರ್ತರು ಯಾವುದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಮತದಾರ ಪಟ್ಟಿಯೊಳಗೆ ಇರಲೇಬೇಕು, ಅವ್ರು ಮತದಾನ ಮಾಡಲೇಬೇಕು. ಆದ್ರೆ ಅನರ್ಹ ಯಾರು ಮತದಾರ ವೋಟರ್ ಲಿಸ್ಟ್ನಾಗ ಯಾರದಾರಲ್ಲ ಆ ಮತಪಟ್ಟಿಗೆ ಅದರ ವೋಟರ್ ಲಿಸ್ಟ್ನಿಂದ ಅವ್ರನ್ನ ತೆಗೆದುಹಾಕಬೇಕು. ಅವಾಗ ನಾವು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಈಗ BLO ಬಂದು ಪ್ರತಿಯೊಂದು ಮನೆಗೂ ನಾವು ಫಾರ್ಮ್ ಕೊಡ್ತಾನೋ, ನಿಮ್ಮ ಮನ್ಯಾಗ ಎಷ್ಟು ಓಟ್ ಅದಾವು 5 ಓಟ್, 5 ಫಾರ್ಮ್ ಕೊಡ್ತಾನೋ, 1 ರೌಂಡ್ ಎಲ್ಲರಿಗೂ ಫಾರ್ಮ್ ಕೊಡ್ತಾನೋ. ಫಾರ್ಮ್ ಕೊಟ್ಟ ನಂತರ ಆ ಫಾರ್ಮ್ಗಳನ್ನ ಫಿಲ್ಅಪ್ ಮಾಡಿ ಮತ್ತು BLO ತೊಗೊಳಕ್ಕೂ ಬರ್ತಾನೆ. 2 ಸಲ ಬರ್ತಾನೋ ನಮ್ಮ ಮನೆಗೆ. 1 ತಿಂಗಳ ಫಾರ್ಮ್ ಕೊಡ್ತಾರೋ, 1 ತಿಂಗಳು ತೊಗೊಳಕ್ಕೆ ಕೊಂಡಿರ್ತಾನೋ. ಮೊದಲು ಒಂದು ಸಾರಿ ಬಂದು ಎಲ್ಲರ ಮನೆಗಳಿಗೆ ಫಾರ್ಮ್ ಕೊಟ್ಟು ಹೋಗೋಣ, ಮತ್ತು 2 ಸಲ ತೊಗೊಳಕ್ಕೆ ಬರ್ತಾನೋ. ಇಲ್ಲಂದ್ರೆ ಅವ್ರು ತೊಗೊಳಕ್ಕೆ ಬಂದಾಗ ನಾವು ಯಾರು ಮನ್ಯಾಗ ಇರಲಿಲ್ಲ ಅಂತಂದ್ರೆ ಅವಾಗ ನಾವು ಹೋಗಿ ಇದ್ದಲ್ಲಿ ಹೋಗಿ ಅಲ್ಲಿ ಅವ್ರ ಕನ್ನಡ ಶಾಲೆಯಾಗ ಎಲ್ಲೂ ಇರ್ತಾರವ್ರು, ಅಲ್ಲಿ ಹೋಗಿ ನಾವು ಫಾರ್ಮ್ ಕೊಡ್ಬೇಕಾಕೈತಿ. ಆದ್ರೆ ಅವಾಗ ನಮ್ಮ ಕಾರ್ಯಕರ್ತರು ಏನು ಮಾಡ್ಬೇಕಂದ್ರೆ ಈಗ ಒಬ್ಬೊಬ್ಬರ ಕಡೆ ಅವ್ನು ನಮ್ಮ ಪಕ್ಷದವ್ರು ಇರ್ತಾನೆ, ನಮ್ಮ ಪಾರ್ಟಿಯಾಗ ಇರ್ತಾನೆ. ಆದ್ರೆ ಅವನು ದಾಖಲೆಗಳು ಸರಿಯಾಗಿ ಇರೋದಿಲ್ಲ. ಅವಾಗ ಅವ್ನಿಗೆ ದಾಖಲೆಗಳು ಏನೇನು ಬೇಕು ಅವ್ನಿಗೆ ಸಹಾಯ ಮಾಡ್ಬೇಕಾಗ್ತೈತಿ ಒಂದೊಂದು ಕುಟುಂಬದು. ಅವಾಗೂ ನಾವು ಸಹಾಯ ಮಾಡ್ಬೇಕಾಗ್ತದೆ. ನಮ್ಮ ಪಕ್ಷದ ಕಾರ್ಯಕರ್ತರ ನಮ್ಮ ಪಕ್ಷದ ಮತ ಅನ್ನೋದನ್ನು ಬಂದಾಗ ಅವ್ರ ಪರವಾಗಿ ನಾವು ನಿಲ್ಲಬೇಕಾಗ್ತದೆ. ಮತ್ತು ಅವರು ಏನೇನು ದಾಖಲೆಗಳನ್ನು ನಾವು ಸಬ್ಮಿಟ್ ಮಾಡಬೇಕಾಗ್ತದಲ್ಲ, ಅವಾಗ ನಾವು ಮುಂದೆ ನಿಂತು ಅವರೆಲ್ಲ ಓಟ್ ಮತದಾರ ಪಟ್ಟಿಯೊಳಗೆ ಸೇರ್ಪಡೆ ಮಾಡುವಂಥ ಜವಾಬ್ದಾರಿ ಯಾರಪ್ಪ ಅಂದ್ರೆ ಇವತ್ತು BLO. ಆ ಕೆಲಸವನ್ನು ನೀವು ಮಾಡಿರಿ ಅಂದ್ರೆ ಹೆಂಗಾಗಿರ್ಬೇಕಂದ್ರೆ ವೋಟರ್ ಲಿಸ್ಟ ಇವತ್ತು 800 ಓಟ್ ಆ ವೋಟರ್ ಲಿಸ್ಟ್ನಾಗ ಇದ್ದು ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು 600 ಮತಗಳನ್ನು ಆ ವೋಟರ್ ಲಿಸ್ಟನ್ನ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇರುವಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಯಾರ್ದಾದ್ರೂ ಇದ್ದ ಅದು BLO ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಇದೊಂದು ದೊಡ್ಡ ಜವಾಬ್ದಾರಿ ಅದು. ಈಗಾಗಲೇ ಪಶ್ಚಿಮ ಬಂಗಾಳದಾಗ ಕೂಡ SIR ನಡೆದದ, ಕೇರಳದಲ್ಲಿ ನಡೆದದ. ಇವತ್ತು ಪಶ್ಚಿಮ ಬಂಗಾಳದೊಳಗೆ 1.5 ಕೋಟಿ ಎಲ್ಲರ ಮತದಾರದಾರ. ಈಗ ಯಾವಾಗ SIR ಸ್ಟಾರ್ಟ್ ಆಗ್ತದೆ ಗುಳಿ ಹೋಗಕ್ಕೆ ಪ್ರಾರಂಭ ಮಾಡಿದ್ರು ಅವ್ರು ಬಾಂಗ್ಲಾದೇಶಕ್ಕೆ. ಇನ್ನು ನಮ್ಮದೆಲ್ಲ ಜಾತಕನ ಹುಡುಕ್ತಾರೆ ಇವ್ರು ಅಂತೇಳಿ. ಆದರೆ SIR ಮಾತ್ರ ಭಾಳ ಸ್ಟ್ರಿಕ್ಟ್ ಅದ. ಯಾರು ನಾವು ಬೂತ್ನ್ಯಾಗ ವಾಸ ಮಾಡ್ತೀವೋ ಅವ್ರು ಅಟ್ಟ ಮತದಾನ ಮಾಡಲಿಕ್ಕೆ ಹಕ್ಕದ. ನಾ ಯಾರು ಬೂತ್ನ್ಯಾಗ ವಾಸ ಮಾಡೋದಿಲ್ಲ ಅವ್ರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಮತದಾನ ಮಾಡೋ ಹಕ್ಕು ಅವ್ರಿಗದ. ವಾಸಸ್ಥಳ ಸರ್ಟಿಫಿಕೇಟು ನಾವು ಇವತ್ತಿನ ದಿವ್ಸ ಕೊಡ್ಬೇಕಾಗ್ತದೆ. ಹಂಗೆ ಇವತ್ತು ವಿರೋಧ ಪಕ್ಷದವ್ರ ಇವತ್ತು ಬೇರೆ ಊರನ್ನ ಓಟ ಬೇರೆ ಬೂತ್ನ ಓಟ್ ಸೇರ್ಸಾಕತ್ತು ಅವ್ರು ಪ್ರಾರಂಭ ಮಾಡಿದಾಗ ಅವಾಗ ಆಕ್ಷೇಪಣೆ ಸಲ್ಲಿಸ್ಬೇಕಾದ ಕೆಲಸ ಯಾರಪ್ಪ ಅಂದ್ರೆ BLO. ಆದ್ರೆ ಅವಾಗ BLO ನಿಮ್ಮ ಮಾತು ಆಕ್ಷೇಪಣೆ ತಗೋಲ್ಲ ಅಂದ್ರೆ ಅವಾಗ ನೀವು ಯಾರಿಗೆ ಕಂಪ್ಲೀಟ್ ಮಾಡಬೇಕು, BLO 1 ಕಂಪ್ಲೀಟ್ ಮಾಡಬೇಕು. ಅವ್ರ ತಹಶೀಲ್ದಾರ್ ಜೊತೆ ತಾಲೂಕಾ ಚುನಾವಣಾಧಿಕಾರಿ ಜೊತೆ ಅವ್ರು ಟಚ್ ಇರ್ತಾರೆ. ಅವರು ಕೇಳಿಲ್ಲಪ್ಪ ಅಂದ್ರೆ ನಾವು ಜಿಲ್ಲೆದಾಗಿರ್ತೀವಿ, ನಮ್ಮನ್ನ ಅವಾಗ ಸಂಪರ್ಕ ಮಾಡಬೇಕು. ಅಲ್ಲೂ ಕೇಳಿದ್ರೆ ರಾಜ್ಯ ಚುನಾವಣಾ ಆಯೋಗ ಅಲ್ಲಿ ಒಬ್ರು ಇರ್ತಾರೆ ನಮ್ಮ ಪ್ರಮುಖರು, ಅವ್ರು ಮಾಡ್ತಾರೆ. ಇಲ್ಲ ಅಲ್ಲಿ ಏನಂದ್ರೆ ರಾಷ್ಟ್ರೀಯ ಚುನಾವಣೆ ತಕ್ಕನು ಒಂದು ಚೈನ್ ಸಿಸ್ಟಮ್ ಪ್ರತಿಯೊಂದು ಹಂತದೊಳಗೆ ಭಾರತೀಯ ಜನತಾ ಪಾರ್ಟಿ ಕೆಲಸವನ್ನ ಮಾಡ್ತಾ ಇದೆ. ಮತ್ತು ಈಗ ನಾವು ಆತ್ಮನಿರ್ಭರ ಭಾರತದ ಕರಪತ್ರಗಳನ್ನು ಬಿಡುಗಡೆ ಮಾಡಿದೆ. ನರೇಂದ್ರ ಮೋದಿ ಅವರೊಂದು ಕರೆ ಕೊಟ್ಟದ, ದೇಶೀಯ ಉತ್ಪನ್ನಗಳನ್ನು ನಾವೆಲ್ಲ ಬಳಸ್ಬೇಕಂತೇಳಿ. ಏನು ನಮ್ಮ ದೇಶದೊಳಗೆ ನಾವು ಉತ್ಪಾದನೆಯನ್ನು ಮಾಡ್ತೀವಿ ನಾವು ಅವನ ವಸ್ತುಗಳನ್ನು ಬಳಸಬೇಕು. ಮತ್ತು ಭಾರತ ಕೂಡ ಸ್ವಾವಲಂಬಿ ಅನ್ನೋದನ್ನು ಇಡೀ ಜಗತ್ತಿಗೆ ನಾವು ತೋರಿಸ್ಕೊಡ್ಬೇಕಾಗದು. ಯಾಕಂದರೆ ಇವತ್ತು ಇನ್ನೊಂದು ದೇಶದ ಮೇಲೆ ಇವತ್ತು ಭಾರತ ದೇಶ ನರೇಂದ್ರ ಮೋದಿ ಅವ್ರು ಬಂದ ನಂತರ ಅವಲಂಬನೆ ಆಗಿಲ್ಲ. ಇವತ್ತು ರಕ್ಷಣಾ ವ್ಯವಸ್ಥೆಯೊಳಗೂ ಕೂಡ ನಾವು ನೋಡ್ತೀವಿ. ಇವತ್ತು ಗನ್ನುಗಳಿರ್ಬೋದು, ಬೋಪರ್ ಕ್ಷಿಪಣಿಗಳಿರ್ಬೋದು, ತೇಜಸ್ ಯುದ್ಧ ವಿಮಾನಗಳಿರ್ಬೋದು, ಎಲ್ಲವನ್ನು ಇವತ್ತು ನಾವು ಭಾರತ ದೇಶದಲ್ಲೇ ತಯಾರಿಯನ್ನು ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಇನ್ನೊಂದು ದೇಶಕ್ಕೆ ಕೈ ಒಡ್ಡೋದು ಬೇಡ, ನಮ್ಮ ದೇಶದೊಳಗೆ ನಾವು ಉತ್ಪಾದನೆ ಮಾಡೋಣ ಅಂತ ಒಂದು ದಿಟ್ಟ ನಿರ್ಧಾರವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ತೆಗೆದುಕೊಂಡ ನಂತರ ಇವತ್ತು ದೇಶ ಯಾವ ರೀತಿ ಮುಂದೆ ಹೊಂಟದ ಅಭಿವೃದ್ಧಿಯನ್ನು ಹೊಂದುತ್ತೆ.